ಇನ್ನು ಈ ಬಾರಿ ಬಹಳ ವಿಶೇಷ ಅನ್ನೋ ರೀತಿಯಲ್ಲಿ ಬಿಜೆಪಿ ಕೇವಲ ಗಾಳಿಯಲ್ಲಿ ಗುಂಡು ಹೊಡಿತಾ ಇಲ್ಲ. ಕೆಲವೊಂದಷ್ಟು ದಾಖಲೆಗಳನ್ನ, ಅದರಲ್ಲೂ ಕೂಡ ಮಾಹಿತಿ ಹಕ್ಕು ಕಾಯ್ದೆಯ ಅಡಿಯಲ್ಲಿ ತೆಗೆದಂತಹ ದಾಖಲೆಗಳನ್ನ ಮುಂದಿಟ್ಕೊಂಡು ನೇರವಾಗಿ ಪ್ರಶ್ನೆಯನ್ನ ಮಾಡೋ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ. ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳಿನಲ್ಲಿ ಹಣ ಸಂದಾಯ ಆಗಿಲ್ಲ ಅಂತ ಹೇಳಿ ಆರ್ಟಿಐ ದಾಖಲೆಗಳೇ ಹೇಳ್ತಾ ಇದೆ. ಹಾಗಾದ್ರೆ ಗೃಹಲಕ್ಷ್ಮಿ ಹೆಸರಲ್ಲಿ ಕಳ್ಳಾಟ ಆಡ್ತಾ ಇದೆಯಾ ಸರ್ಕಾರ? ಫೆಬ್ರವರಿ ಮಾರ್ಚ್ ದುಡ್ಡಿನ ಲೆಕ್ಕ ಕೇಳಿದ್ರೆ ಮೀನಾಮೇಷ ಎಣಿಸ್ತಿರೋದು ಯಾಕೆ ಇಲಾಖೆ? ಆರ್ಥಿಕ ವರ್ಷದ ನೆಪ ಹೇಳಿ ಅಧಿಕಾರಿಗಳು ಕಾಲಹರಣ ಮಾಡ್ತಿದ್ದಾರೆ. ಸಾಕ್ಷಿ ಸಮೇತ ಸತ್ಯವನ್ನ ತೆರೆದಿಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ನಿಮಗೆ ನೆನಪಿರಬಹುದು, ಈ ವಿಚಾರವನ್ನ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದ್ದು ಬಿಜೆಪಿಯ ಶಾಸಕರಾದ ಮಹೇಶ್ ತೆಂಗಿನಕಾಯಿ. ನೀವೇನು ಸ್ಕ್ರೀನ್ ನ ಮೇಲೆ ಗಮನಿಸ್ತಾ ಇದ್ದೀರಿ, ಕೆಲವೊಂದಷ್ಟು ದಾಖಲೆಗಳನ್ನ ಆರ್ಟಿಐ ಮೂಲಕ ಕಲೆ ಹಾಕಿ ಮಹೇಶ್ ತೆಂಗಿನಕಾಯಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ಗದಗ, ಧಾರವಾಡ, ಹಾವೇರಿ, ದಾವಣಗೆರೆ, ಚಿತ್ರದುರ್ಗ, ವಿಜಯನಗರ, ಬಳ್ಳಾರಿ, ಕೊಪ್ಪಳ ಈ ಜಿಲ್ಲೆಗಳಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಪ್ರತಿ ತಿಂಗಳು ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಸಲ್ಲಿಕೆ ಆಗಬೇಕಾಗಿದ್ದ 2,000 ರೂಪಾಯಿ ಹಣದಲ್ಲಿ ವ್ಯತ್ಯಯ ಆಗಿದೆ ಅನ್ನೋದು ಆರ್ಟಿಐ ಅಡಿಯಲ್ಲಿ ಪಡೆದ ಮಾಹಿತಿಯಲ್ಲೇ ಸಾಬೀತಾಗ್ತಾ ಇದೆ. ಗದಗ, ಧಾರವಾಡ, ಹಾವೇರಿ, ದಾವಣಗೆರೆ, ಚಿತ್ರದುರ್ಗ, ವಿಜಯನಗರ, ಬಳ್ಳಾರಿ, ಕೊಪ್ಪಳ ಜಿಲ್ಲೆಗಳಲ್ಲಿ ಸಮಸ್ಯೆ ಇದೆ ಅನ್ನೋದು ಆರ್ಟಿಐ ದಾಖಲೆಯಲ್ಲೇ ಸಾಬೀತಾಗ್ತಾ ಇದೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಬೆಳಗಾವಿ ಜಿಲ್ಲೆ, ಖುದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿನಿಧಿಸುವಂತಹ ಜಿಲ್ಲೆ, ಇಲ್ಲಿನ ಮಾಹಿತಿಯನ್ನ ಕೇಳಿದ್ರೆ ಈ ಕ್ಷಣದವರೆಗೂ ಲೆಕ್ಕ ಕೊಟ್ಟಿಲ್ವಂತೆ ಅಧಿಕಾರಿಗಳು. 2025ರ ಆರ್ಥಿಕ ವರ್ಷದಿಂದ ಆಗಸ್ಟ್ ವರೆಗೂ ಹಣದ ಲೆಕ್ಕವನ್ನ ಕೇಳಲಾಗಿದೆ. ಅತ್ಯಂತ ಬುದ್ಧಿವಂತಿಕೆಯ ಉತ್ತರ ನೀಡ್ತಾ ಇದ್ದಾರಂತೆ ಅಧಿಕಾರಿಗಳು. ಈ ಲೆಕ್ಕದಲ್ಲಿ ಫೆಬ್ರವರಿ ಹಾಗೆ ಮಾರ್ಚ್ ಗಣಿತವೇ ಮಾಯವಾಗಿದೆ. ಆರ್ಥಿಕ ವರ್ಷ ಆರಂಭ ಆಗೋದೇ ಏಪ್ರಿಲ್ನಿಂದ, ಹೀಗಾಗಿ ಏಪ್ರಿಲ್ನಿಂದ ಬೇಕಾದ್ರೆ ಲೆಕ್ಕ ಕೊಡ್ತೀವಿ ಅನ್ನೋದು ಅಧಿಕಾರಿಗಳ ಉತ್ತರ ಆಗಿದೆ. ಇನ್ನು ಅಧಿವೇಶನದ ಸಂದರ್ಭದಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ಕೇಳಿದ ಪ್ರಶ್ನೆ, ಅದಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟ ಉತ್ತರದ ಆ ಪ್ರತಿಯನ್ನ ನೀವೇನ್ ಗಮನಿಸ್ತಾ ಇದ್ದೀರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿದ ಸಂದರ್ಭದಲ್ಲಿ ಆಗಸ್ಟ್ ವರೆಗೂ ಹಣವನ್ನ ಸಂದಾಯ ಮಾಡಿಬಿಟ್ಟಿದ್ದೇವೆ ಅನ್ನೋ ಉತ್ತರವನ್ನ ಕೊಟ್ಟಿದ್ದಾರೆ. ಆದ್ರೆ ಬಹಳ ಸ್ಪೆಸಿಫಿಕ್ ಆಗಿ ಮಹೇಶ್ ತೆಂಗಿನಕಾಯಿ ಅವರು ಕೇಳಿರೋದು ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಲೆಕ್ಕ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಶಾಸಕರಾದ ಅಶ್ವಥ್ ನಾರಾಯಣ್ ಅವರು, ಮಾಜಿ ಡಿಸಿಎಂ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಅಶ್ವಥ್ ನಾರಾಯಣ್ ಸರ್, ನನ್ನ ಧ್ವನಿ ತಲುಪ್ತಾ ಇದ್ರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಅಶ್ವಥ್ ನಾರಾಯಣ್ ಸರ್, ಅನೇಕ ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಹಣ ಸಂದಾಯ ಆಗಿಲ್ಲ, ಇದು ದುರ್ಬಳಕೆ ಆಗಿದೆ ಅನ್ನೋ ಗಂಭೀರ ಆರೋಪ ಬಿಜೆಪಿ ಪಕ್ಷದ ಕಡೆಯಿಂದ. ಅದರಲ್ಲೂ ವಿತ್ ಡಾಕ್ಯುಮೆಂಟ್ ಇಟ್ಟರೂ ಕೂಡ ಸದನಕ್ಕೇನೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ನಿಮ್ಮ ಮೊದಲ ಪ್ರತಿಕ್ರಿಯೆ? ಸರ್ಕಾರ ಏನೊಂದು ಬಂಡತನದ ಪರಮಾವಧಿ, ಸದನ ನಮಗೆ ಬಹಳ ಪವಿತ್ರವಾಗಿರುವಂತ ಒಂದು ಸ್ಥಳ. ಇಂಥ ಒಂದು ಸದನದ ಒಳಗೇನೆ ಸರ್ಕಾರ ತಪ್ಪು ಉತ್ತರವನ್ನ ಪದೇ ಪದೇ ಒಬ್ಬ ಸದಸ್ಯ, ಚುನಾಯಿತ ಸದಸ್ಯ ಹೇಳ್ತಿದ್ದಾರೆ, ಪ್ರಶ್ನೆ ಕೇಳಿದ್ದಾರೆ, ಈ ರೀತಿ ಹಣವನ್ನ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಕೊಟ್ಟಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದರು. ಆ ಸ್ಪಷ್ಟವಾಗಿ ಹೇಳಿದಂತ ವಿಚಾರವನ್ನ ಬಿಟ್ಟು ನಾವು ಆಗಸ್ಟ್ವರೆಗೂ ಕೊಟ್ಟಿದ್ದೀವಿ, ಸೆಪ್ಟೆಂಬರ್ವರೆಗೂ ಕೊಟ್ಟಿದ್ದೀವಿ ಅಂತ ಉತ್ತರವನ್ನು ಕೊಡೋ ಮೂಲಕ ಅವರು ದಾರಿ ತಪ್ಪಿಸುವಂಥದ್ದು, ಸುಳ್ಳು ಉತ್ತರವನ್ನು ಕೊಡುವಂಥದ್ದು ಮಾಡಿದ್ದಾರೆ. ಈ ರೀತಿ ಸದನದಲ್ಲೇ ಒಬ್ಬ ಜವಾಬ್ದಾರಿಯುತವಾಗಿರುವಂತಹ ಒಬ್ಬ ಸದಸ್ಯ ಈ ರೀತಿ ಸರ್ಕಾರ ಕೇಳಿದಾಗ ಈ ರೀತಿ ಉತ್ತರವನ್ನು ಕೊಡ್ತಾರಲ್ಲ, ಎಷ್ಟು ರೀತಿ ಬೇಜವಾಬ್ದಾರಿತನ, ಉತ್ಕಟತನ, ಭಂಡತನವನ್ನ ಪ್ರದರ್ಶಿಸಿರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರ. ಈ ಇಲಾಖೆಯ ಸಚಿವರು ಕೂಡ ಇದೇ ರೀತಿ ನಡ್ಕೊಂಡಿರುವಂಥದ್ದು. ಜೊತೆಯಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ಗಂಭೀರವಾಗಿ ಆರೋಪ ಮಾಡ್ತಿರೋದೇನು ಅಂತಂದ್ರೆ, ಫೆಬ್ರವರಿ ನಂತರದ ತಿಂಗಳುಗಳಲ್ಲಿ ಸಂದಾಯ ಆಗಿದೆ ಆಗಸ್ಟ್ ವರೆಗೂ, ಈ 2 ಪರ್ಟಿಕ್ಯುಲರ್ ತಿಂಗಳ ಹಣ ಯಾಕೆ ಸಂದಾಯ ಆಗಿಲ್ಲ
5,000 ಕೋಟಿ ಎಲ್ಲೋ ಒಂದ್ ಕಡೆ ಮಿಸ್ಮ್ಯಾನೇಜ್ ಆಗಿದೆ ಅನ್ನುವ ಆರೋಪ. ನಿಮ್ಗೂ ಹೀಗೆ ಅನಿಸ್ತಾ ಇದೆಯಾ? ಒಟ್ಟಾರೆ ಬಿಜೆಪಿ ಪಕ್ಷದ ಅನುಮಾನವೇ ಇದೆ 5,000 ಕೋಟಿ ಲೆಕ್ಕವನ್ನ ಮಿಸ್ ಮಾಡಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಹೇಳಿ. ನೋಡಿ, ಖಂಡಿತ ಅದ್ರ ಬಗ್ಗೆ ಏನು ಅನುಮಾನನೇ ಇಲ್ಲ. ನಾವು ನುಡಿದಂತೆ ನಡೆಯುವಂತ ಸರ್ಕಾರ, ನುಡಿದಂತೆ ನಡೀತೀವಿ ಅಂದ್ಬಿಟ್ಟು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನೇ, ಆ ಕಂತನ್ನೇ ಜನರು ಕೊಡದೇನೆ ಹಗಲು ದರೋಡೆ ಮಾಡದಂತೆ ತಾನೇ ಇದು, ಹಗಲಲ್ಲೇ ಮೋಸ ಮಾಡದಂತಾಗ್ತಿದೆ. ಈ ರೀತಿ ಮೋಸವನ್ನು ಮಾಡೋ ಮೂಲಕ, ಅನ್ಯಾಯವನ್ನು ಮಾಡೋ ಮೂಲಕ, ವಂಚನೆ ಮಾಡೋ ಮೂಲಕ ಸರ್ಕಾರ ಜನವಿರೋಧಿ ಆಗಿರುವಂತ ಕೆಲಸಗಳನ್ನು ಮಾಡಿದ್ದಾರೆ. ಹಾಗಾಗಿ ಮಹೇಶ್ ತೆಂಗಿನಕಾಯಿ ಅವರ ಆಪಾದನೆ ನಿಜಕ್ಕೂ ಸತ್ಯವಾಗಿದೆ. ಇವತ್ತು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು ಕಂತನ್ನ ಜನರು ಕೊಟ್ಟಿಲ್ಲ. 5,000 ಕೋಟಿ ಎಲ್ಲೋಯ್ತು? 5,000 ಕೋಟಿ ಎಲ್ಲೋಯ್ತು? ಏನ್ ಲೆಕ್ಕ ಇಲ್ವಾ? ಇವ್ರಿಗೇನು ಗೊತ್ತಿಲ್ವಾ? ಗೊತ್ತಿಲ್ಲದೆ ಆಗಿದೆಯಾ? ಬಹಳ ಸ್ಪಷ್ಟವಾಗಿ ಅಲ್ಲಿ ಅಂಕಿ ಅಂಶ ಸಿಗುವಂತದ್ದಾಗಿದೆ. ಈ 5,000 ಕೋಟಿ ಎಲ್ಲಿ ಹೋಗಿದೆ ಅಂತ ಉತ್ತರ ಕೊಡಬೇಕು. ಇದರ ಜೊತೆಗೆ ಬಿಹಾರ ಎಲೆಕ್ಷನ್ಗೆ ಕಾಂಗ್ರೆಸ್ ಪಾಳೆಯ ಇಲ್ಲಿಂದ, ಅದರಲ್ಲೂ ಗೃಹಲಕ್ಷ್ಮಿಯರಿಗೆ ಸಂದಾಯ ಆಗಬೇಕಾದ ಹಣವನ್ನ ದುರುಪಯೋಗ ಮಾಡಿಕೊಂಡಿರಬಹುದು ಅನ್ನೋ ಅನುಮಾನ. ಈ ರೀತಿ ಅನುಮಾನ ಬಿಜೆಪಿಗೆ ಯಾಕೆ ಅಂತ? ನೋಡಿ, ನಾವು ಕೇಳ್ತಿರೋದು ಇವತ್ತು ಈ ಹಣವನ್ನ ಈಗ ಬಹಳ ಸ್ಪಷ್ಟವಾಗಿ ಕಂಡು ಬಂದಿರುವಂತದ್ದಿದೆ. 5,000 ಕೋಟಿ, 1.25 ಕೋಟಿ ಜನರಿಗೆ, ಮಹಿಳೆಯರಿಗೆ ಹಣ ಸಂದಾಯ ಆಗಿಲ್ಲ. ಈ ಹಣ ಎಲ್ಲೋಯ್ತು ಅಂತ ನಾವು ಕೇಳ್ತಾ ಇದ್ದೀವಿ. ಸರ್ಕಾರ ಉತ್ತರ ಕೊಡಬೇಕು. ಎಲ್ಲೋಯ್ತು ಈ ಹಣ? ಅಥವಾ ನಮ್ಮ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಘೋಟಾಲ ಆಯ್ತಲ್ಲ, ಆ ರೀತಿ ಏನಾರು ಆಗಿದೆಯಾ ಅನ್ನೋವಂಥದ್ದು ಸರ್ಕಾರ ಸ್ಪಷ್ಟವಾಗಿ ಉತ್ತರ ಕೊಡುವಂಥದ್ದಾಗಬೇಕು. ಇದರ ಜೊತೆಯಲ್ಲಿ ಅಶ್ವಥ್ ನಾರಾಯಣ್ ಸರ್, ಇವತ್ತು ಇಡೀ ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಬಿಜೆಪಿಗರು ಕಿಡಿಕಾರಿದ್ರಿ. ಹಾಗೆ ಒಂದಷ್ಟು ಪ್ರತಿಭಟನೆಗಳು ಕೂಡ ಆಯಿತು, ಸಭಾತ್ಯಾಗ ಕೂಡ ಆಯಿತು. ಇದಿಷ್ಟೇನಾ? ವಿರೋಧ ಪಕ್ಷವಾಗಿ ಮುಂದಿನ ಕ್ರಮ ಏನು ಅಂತ ಹೇಳಿ ಈಗ ಸಚಿವರ ಕಡೆಯಿಂದ ಏನೋ ವಿಷಾದ ವ್ಯಕ್ತಪಡಿಸಿದ್ದಾರೆ. ಹಾಗೆ ಹಣವನ್ನು ತಕ್ಷಣಕ್ಕೆ ಬಿಡುಗಡೆಗೊಳಿಸುವ ಕಾರ್ಯ ಆಗುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಇಷ್ಟೇನಾ ಹಾಗಾದ್ರೆ ಪ್ರತಿಭಟನೆ ಅಂತ? ನೋಡಿ, ಇನ್ನ ಹಣ ಬಿಡುಗಡೆ ಮಾಡಿದಾಗ ಒಂದು ಬಹಳ ಮುಖ್ಯವಾಗಿ ಸದನದ ಸಮಯವನ್ನ ಗೌರವಿಸಿದ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸದನದ ಸಮಯವನ್ನ ಗೌರವಿಸಲಿಲ್ಲ. ಸಾಕಷ್ಟು ಸಮಯವನ್ನ ಈ ದಿನ ವ್ಯರ್ಥವನ್ನು ಮಾಡಿದ್ದಾರೆ. ಇವರು ಉತ್ತರ ಕೊಟ್ಟು ಕೆಲವಾರು ದಿನ ಆಗಿದೆ. ಉತ್ತರ ಕೊಟ್ಟಿದ ತಕ್ಷಣನೇ ಸರ್ಕಾರದ ಮತ್ತು ಸದನದ ಸಭಾಧ್ಯಕ್ಷರ ಗಮನಕ್ಕೆ ತರುವಂತದ್ದಾಗಿತ್ತು. ಈ ರೀತಿ ತಪ್ಪು ಉತ್ತರ ಕೊಟ್ಟಿದ್ದಾರೆ, ಈ ರೀತಿ ಹಣ ಸಂದಾಯ ಆಗಿಲ್ಲ, ಸ್ಪಷ್ಟವಾದಂತ ಉತ್ತರ ಕೊಡಬೇಕು ಅಂತ ಈಗಾಗಲೇ ಸಾಕಷ್ಟು ದಿನ ತಗೊಂಡಿದ್ದಾರೆ. ಇದಕ್ಕೆ ಸಮಯ ತಗೊಳ್ಬೇಕಾಗಿರಲಿಲ್ಲ. ಶಿವಮೂಟ ಇವರು ಸ್ಟೇಟ್ಮೆಂಟ್ ಕೊಡಬಹುದಿತ್ತು, ಇವ್ರು ಕೊಡ್ಲಿಲ್ಲ. ಸಮಯನ ವ್ಯರ್ಥ ಮಾಡಿದ್ದಾರೆ. ತಮ್ಮ ಪ್ರತಿಷ್ಠೆ ಆಗಿ ತಗೊಂಡಿದ್ದಾರೆ. ಸರ್ಕಾರ, ಸಮಾಜ ಅಂದ್ರೆ ಪ್ರತಿಷ್ಠೆ ಆಗಿ ತಗೊಳ್ತಾರೆ. ಏನು ಅಂದ್ರೆ ಇವರ ಪ್ರತಿಷ್ಠೆನೇ ಜನರಿಗಿಂತ ದೊಡ್ಡದು. ಸರ್ಕಾರ ಅನ್ನುವಂಥದ್ದು ಒಂದು ಜವಾಬ್ದಾರಿಯುತವಾಗಿರುವಂತಹ ಸ್ಥಾನ. ಈ ಜವಾಬ್ದಾರಿಯುತವಾಗಿ ನಡ್ಕೊಳ್ಳುವಂತ ಕರ್ತವ್ಯ ಇವರಿಂದ ಆಗಬೇಕಾಗಿತ್ತು. ಹಾಗಾಗಿ ಈ ವಿಚಾರದಲ್ಲಿ ಇವತ್ತು ಪ್ರತಿಪಕ್ಷ ಗಟ್ಟಿಯಾಗಿ ನಿಂತು ಸರ್ಕಾರವನ್ನ ತನ್ನ ತಪ್ಪು ಒಪ್ಕೊಳ್ಳೋವರೆಗೂ ಸಂಬಂಧಪಟ್ಟ ಸಚಿವರು ವಿಷಾದವನ್ನು ವ್ಯಕ್ತಪಡಿಸಿ ಈ ಕ್ಷಮೆಯನ್ನು ಕೋರೋವರೆಗೂ ನಾವು ಪಟ್ಟಿಡಿದು ಇದನ್ನ ಪಡ್ಕೊಳ್ಳುವಂತದ್ದಾಯ್ತು. ಆ ವಿಷಾದವನ್ನು ವ್ಯಕ್ತಪಡಿಸೋರ್ಗೂ ನಾವು ಬಿಡೋಲ್ಲ ಅನ್ನೋಂಥದ್ದನ್ನ ನಿಲುವನ್ನು ತಗೊಂಡ ಕಾರಣ ಅವರು ಅದನ್ನು ವ್ಯಕ್ತಪಡಿಸಿದ್ರು. ಈ ಜನರು, ನಾಡಿನ ಜನರಿಗೂ ಅರ್ಥ ಆಯ್ತು ಈ ಸರ್ಕಾರ ಸುಳ್ಳು ಹೇಳ್ತಿದೆ, ಈ ರೀತಿ ಹಣವನ್ನೇ ಭರಿಸಿಲ್ಲ ಫೆಬ್ರವರಿ ಮತ್ತು ಮಾರ್ಚಿನ ಕಂತನ್ನ. ಈಗ ನಾವು ಕೇಳ್ತಿರೋದು ಈ ಕಂತನ್ನ ಭರಿಸಿ. ಈಗ ಈ ಕಂತನ್ನ ಭರಿಸ್ತಾರಾ ಇಲ್ವಾ ಅನ್ನುವಂತ ಅನುಮಾನ ಬಂದಿದೆ ಈ ಸರ್ಕಾರದಿಂದ. ಯಾಕೆಂದ್ರೆ ಈ ಫೈನಾನ್ಷಿಯಲ್ ಇಯರ್ ಆಗಿರೋದ್ರಿಂದ ಇದರಿಂದ ಜಾರುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದನ್ನು ಕೊಡಬೇಕು. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಇವರು ಡಿಬಿಟಿ ಮಾಡಬೇಕು, ಹಣವನ್ನು ಪಾವತಿ ಮಾಡಬೇಕು ಅನ್ನೋದು ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ.
ಈಗ ಉತ್ತರ ಕೊಡೋ ಸಂದರ್ಭದಲ್ಲಿ ನನಗೆ ಸರಿಯಾದ ಮಾಹಿತಿ ಇರಲಿಲ್ಲ, ಅಧಿಕಾರಿಗಳು ಕೊಟ್ಟ ಲೆಕ್ಕವನ್ನ ಸದನದ ಮುಂದೆ ನಾನು ಒಪ್ಪಿಸಿದ್ದೇನೆ, ಈಗ ಸರಿಯಾದ ಮಾಹಿತಿ ಸಿಕ್ಕಿದೆ ಅದನ್ನ ಹೇಳ್ತಾ ಇದ್ದೇನೆ, ಹೀಗೆ ಒಬ್ಬ ಸಚಿವರು ಉತ್ತರ ಕೊಡೋದು ಅಂದ್ರೆ ತಮ್ಮದೇ ಇಲಾಖೆಯ, ಅದರಲ್ಲೂ ಕಾಂಗ್ರೆಸ್ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ, ಗ್ಯಾರಂಟಿ ಯೋಜನೆ, ಅದ್ರ ಬಗ್ಗೆ ಒಬ್ಬ ಸಚಿವರಿಗೆ ಮಾಹಿತಿ ಇಲ್ಲ ಅನ್ನೋದನ್ನ ವಿರೋಧ ಪಕ್ಷವಾಗಿ ನೀವು ಯಾವ ರೀತಿ ಗಮನಿಸ್ತೀರಿ? ಡಿಸ್ಕನೆಕ್ಟ್ ಆಗಿದೆಯಾ? ಬಹುಶಃ ಸಂಪರ್ಕ ಕಡಿತವಾಗಿದೆ. ಇದು ಬಿಜೆಪಿ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳು ಆದ ಅಶ್ವಥ್ ನಾರಾಯಣ್ ಅವರ ಪ್ರತಿಕ್ರಿಯೆ. 2 ತಿಂಗಳ ಕಂತನ್ನ ತಕ್ಷಣಕ್ಕೆ ಮಹಿಳೆಯರ ಖಾತೆಗೆ ಜಮಾ ಮಾಡುವ ಪ್ರಕ್ರಿಯೆಗೆ ಸರ್ಕಾರ ಕೈ ಹಾಕಬೇಕು, ಆದರೆ ತಪ್ಪು ಮಾಹಿತಿಯನ್ನ ಸದನಕ್ಕೆ ಕೊಟ್ಟಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಕ್ರಮ ಆಗಬೇಕು, ಅದನ್ನ ಬಿಜೆಪಿ ಪಕ್ಷ ಆಗ್ರಹಿಸುತ್ತೆ, ಹಾಗೆ ಇದೇ ವಿಚಾರದಲ್ಲಿ ಪ್ರತಿಭಟನೆಯನ್ನ ಕೂಡ ಮುಂದುವರಿಸುತ್ತೆ ಅಂತ ಹೇಳಿ ಅಶ್ವಥ್ ನಾರಾಯಣ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ. ಇಷ್ಟು ಮಾತ್ರವಲ್ಲ, ಇವತ್ತು ಸಭಾತ್ಯಾಗವನ್ನ ಕೂಡ ಮಾಡಿದ್ದಾರೆ. ಬಿಜೆಪಿಯ ನಾಯಕರು ಮತ್ತೊಮ್ಮೆ ಸಂಪರ್ಕದಲ್ಲಿ ಶಾಸಕರು ಹಾಗೆ ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದ ಅಶ್ವಥ್ ನಾರಾಯಣ್ ಅವರಿದ್ದಾರೆ. ಸರ್, ನಾನು ಕೇಳ್ತಾ ಇದ್ದೆ, ಅಧಿಕಾರಿಗಳು ನನಗೆ ಸರಿಯಾಗಿ ಮಾಹಿತಿ ಕೊಟ್ಟಿರಲಿಲ್ಲ, ಹೀಗಾಗಿ ತಪ್ಪು ಮಾಹಿತಿ ಕೊಟ್ಟೆ, ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೇನೆ ಅಂತ ಹೇಳಿ ಒಬ್ಬ ಇಲಾಖೆಯ ಸಚಿವರು ಹೇಳುವ ಉತ್ತರವನ್ನ ವಿರೋಧ ಪಕ್ಷವಾಗಿ ನೀವು ಯಾವ ರೀತಿ ಗಮನಿಸ್ತೀರಿ? ನೋಡಿ, ಸರ್ಕಾರದಲ್ಲಿ ಇಷ್ಟು ಬಂಡತನ ಇದ್ದಾಗ ನಾವು ಅದನ್ನ ಬಯಲಿಗೆಳೆಯುವಂತ ಕೆಲಸವನ್ನು ಮಾಡಬಹುದು, ಅದನ್ನ ಜನರಿಗೆ ಗಮನಕ್ಕೆ ತರುವಂತದ್ದು ಮಾಡಿದೀವಿ. ಸರ್ಕಾರ ಗಮನಕ್ಕೆ ತಂದು ಈ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಈ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವ್ರನ್ನ ಕ್ರಮ ವಹಿಸೋ, ಅವ್ರ ಮೇಲೆ ಕ್ರಮ ವಹಿಸುವಂತದ್ದಾಗಬೇಕು ಅಥವಾ ಸಸ್ಪೆಂಡ್ ಮಾಡುವಂಥದ್ದು, ಶಿಕ್ಷೆ ಕೊಡುವಂತದ್ದಾಗಬೇಕು. ಖಂಡಿತ ಇದನ್ನು ಸರ್ಕಾರದ ಗಮನಕ್ಕೆ ತಂದು ಸದನದ ಮೂಲಕ, ಸಭಾಧ್ಯಕ್ಷರ ಮೂಲಕ ಸರ್ಕಾರಕ್ಕೆ ತಿಳಿಸುವಂತದ್ದಾಗಿದೆ. ಇದರಲ್ಲಿ ಭರವಸೆಯನ್ನು ಕೊಟ್ಟವರೇ ಕ್ರಮವನ್ನು ವಹಿಸ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ನೋಡುವ ಯಾವ ರೀತಿ ಕ್ರಮವನ್ನು ವಹಿಸ್ತಾರೆ ಅನ್ನೋಂಥದ್ದು ಕಾದು ನೋಡಬೇಕಾಗಿದೆ. ಒಟ್ಟಾರೆ ಗ್ಯಾರಂಟಿಗಳ ಇಂಪ್ಲಿಮೆಂಟೇಷನ್ ಬಗ್ಗೆನೇ ಸರ್, ಈ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತಲೇ ಪ್ರತ್ಯೇಕವಾಗಿ ಮಾಡಿ ಅದಕ್ಕೊಂದು 15-16 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದೆ ಸರ್ಕಾರ ಖಜಾನೆಯಿಂದ. ಇಷ್ಟಾದ್ರೂ ಕೂಡ ಸಂಬಂಧಪಟ್ಟ ಇಲಾಖೆಯ ಸಚಿವರು, ಅಧಿಕಾರಿಗಳು ಎಲ್ಲರೂ ಇದ್ದು ಜೊತೆಗೊಂದು ಅನುಷ್ಠಾನ ಸಮಿತಿ ಇದ್ರೂ ಕೂಡ ಈ ರೀತಿ ಮಿಸ್ಮ್ಯಾನೇಜ್ಮೆಂಟ್ ಅಂದ್ರೆ ಇದನ್ನ ಯಾವ ರೀತಿ ಗಮನಿಸಬೇಕು ಜನ ಅಂತ? ಅದೇ ಹಾಸ್ಯಾಸ್ಪದವಾಗಿದೆ ಗ್ಯಾರಂಟಿ ಇಂಪ್ಲಿಮೆಂಟೇಷನ್. ನಿಜಕ್ಕೂ ಅನುಷ್ಠಾನ ಸಮಿತಿ ಒಂದು ಸರ್ಕಾರದ ಹೊರತುಪಡಿಸಿ ಈ ಅನುಷ್ಠಾನ ಸಮಿತಿಗಳನ್ನು ಮಾಡಿದ್ದಾರೆ. ಇಲ್ಲಿ ಸರ್ಕಾರ ಅಧಿಕಾರಕ್ಕೆ ಬರೋವರೆಗೂ ಗ್ಯಾರಂಟಿ ಹೇಳಿದ್ರು. ಈಗ ಅಧಿಕಾರಕ್ಕೆ ಬಂದ ನಂತರ ಈ ಗ್ಯಾರಂಟಿ ಬಗ್ಗೆ ಸರ್ಕಾರಕ್ಕೆ ತಾತ್ಸಾರ ಬಂದಿದೆ. ತಾತ್ಸಾರ ಬಂದು ಅದ್ರ ಬಗ್ಗೆ ಆಸಕ್ತಿ ಇಲ್ಲದೆ ಈ ರೀತಿ ಕಡೆಗಣಿಸುವಂಥದ್ದು, ಹೇಗಾರು ಮಾಡಿ ಎಲ್ಲರ ದುಡ್ಡು ಅದನ್ನ ತಡೆಗಟ್ಟಬೇಕು, ಕಮ್ಮಿ ಮಾಡಬೇಕು ಅಥವಾ ಡೈವರ್ಟ್ ಮಾಡಬೇಕು, ಈ ರೀತಿ ಪ್ರಯತ್ನವನ್ನು ಇವತ್ತು ಸರ್ಕಾರ ಮಾಡ್ತಿದೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಈ ಪ್ರಯತ್ನ ನಿಜಕ್ಕೂ ದುರದೃಷ್ಟಕರ. ಏನು ಕಾರ್ಯಕ್ರಮವನ್ನು ಅವರು ಬಲವಾಗಿ ನಂಬಿದ್ದಾರೆ ಅದನ್ನ ಸರಿಯಾಗಿ ಅನುಷ್ಠಾನವನ್ನ ಮಾಡೋದು, ಕಾಲಕ್ಕೂ ತಿಂಗಳ ಜನರಿಗೆ ಆ ಕಂತನ್ನು ಕೊಡುವಂತ ಕೆಲಸ ಈ ಸರ್ಕಾರ ಮಾಡಬೇಕು. ಜನ ಎದುರು ನೋಡ್ತಾ ಇರ್ತಾರೆ, ಪ್ರಾಮಾಣಿಕವಾಗಿ ಎದುರು ನೋಡ್ತಾ ಇರ್ತಾರೆ. ನಮಗೆ ಇದೆಲ್ಲೋ ಒಂದ್ ಕಡೆ ನಮ್ಮ ಕಷ್ಟ ಸುಖಕ್ಕೆ ಏನಾರು ಆಗುತ್ತೆ, ಆ ತಿಂಗಳ ಖರ್ಚು ವೆಚ್ಚಕ್ಕೆ ಬಳಕೆ ಆಗುತ್ತೆ ಅಂತ ಎದುರು ನೋಡ್ತಿರೋಂಥ ಹಣವನ್ನು ಸಹ ಈ ರೀತಿ ಮೋಸ ಮಾಡುವಂಥದ್ದು, ಈ ರೀತಿ ತಪ್ಪಿಸುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಿರೋದು ನಿಜಕ್ಕೂ ದುರದೃಷ್ಟ. ಇನ್ಯಾರೋ ಮಾಡ್ತಿಲ್ಲ, ಈ ಕಾಂಗ್ರೆಸ್ ಅವರೇ ಮಾಡ್ತಿರೋದು, ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ರೈಟ್ ಸರ್, ಧನ್ಯವಾದ. ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಇದು ಬಿಜೆಪಿಯ ಶಾಸಕರು ಹಾಗೆ ಮಾಜಿ ಡಿಸಿಎಂ